ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 12 ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಈ ಶ್ಲೋಕದ ಅರ್ಥ: ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಇದರ ಭಾವಾರ್ಥವನ್ನು ನೋಡುವುದಾದರೆ, ಕುರುಕುಲದ ಪಿತಾಮಹರಾದ ಭೀಷ್ಮರು ಮಹಾಭಾರತದ ಯುದ್ಧಭೂಮಿಯಲ್ಲಿ ನಿಂತಿರುವುದು ಕೇವಲ ಒಂದು ವೃದ್ಧ ಯೋಧನ ರೂಪದಲ್ಲಲ್ಲ. ಅವರು ಧರ್ಮ, ಕರ್ತವ್ಯ, ತ್ಯಾಗ ಮತ್ತು ವೈರಾಗ್ಯದ ಜೀವಂತ ಪ್ರತಿರೂಪವಾಗಿದ್ದರು. ಅವರ ಜೀವನವೇ ಒಂದು ಮಹಾಕಾವ್ಯ. ಅವರ ಪ್ರತಿಜ್ಞೆಯೇ ಒಂದು ದಿವ್ಯ ಸಂಕಲ್ಪ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅವರು ನಿಂತ ಕ್ಷಣವು ಮಾನವ ಜೀವನದಲ್ಲಿ ಎದುರಾಗುವ ಸಂಕೀರ್ಣ ಧರ್ಮ ಸಂಕಟಗಳ ಪ್ರತೀಕವಾಗಿತ್ತು. ಒಂದು ಕಡೆ ವಂಶಪ್ರೀತಿ, ಮತ್ತೊಂದು ಕಡೆ ಧರ್ಮಜ್ಞಾನ, ಈ ಎರಡರ ಮಧ್ಯೆ ನಿಂತಿದ್ದ ಭೀಷ್ಮರು ತಮ್ಮ ಆತ್ಮಸಂಘರ್ಷದ ನಡುವೆಯೂ ಕರ್ತವ್ಯ ಪಥವನ್ನು ತೊರೆಯದ ಮಹಾಪುರುಷರಾಗಿದ್ದರು. ಭೀಷ್ಮರು ತಮ್ಮ ಮೊಮ್ಮಗನಾದ ದುರ್ಯೋಧನನ ಹೃದಯದ ಆಂತರ್ಯವನ್ನು ಚೆನ್ನಾಗಿ ಅರಿತವರಾಗಿದ್ದರು. ದುರ್ಯೋಧನನ ಅಹಂಕಾರ, ಹಠ, ಅಸೂಯೆ, ಅತಿಯಾದ ಅಧಿಕಾರಾಸೆ ಮತ್ತು ಅಧರ್ಮದತ್ತ ಒಲವು ಇವೆಲ್ಲವೂ ಭೀಷ್ಮರ ಅನುಭವದ ಕಣ್ಣಿಗೆ ಸ್ಪಷ್ಟವಾಗಿದ್ದವು. ದುರ್ಯೋಧನನ ದೋಷಗಳನ್ನು ಅವರು ಎಂದಿಗೂ ಸಮರ್ಥಿಸಿಕೊಂಡವರಲ್ಲ. ಅನೇಕ ಸಂದರ್ಭಗಳಲ್ಲಿ ಅವನಿಗೆ ಉಪದೇಶ ನೀಡಿ ಧರ್ಮ ಮಾರ್ಗಕ್ಕೆ ಕರೆತರಲು ಪ್ರಯತ್ನಿಸಿದ್ದರು. ಆದರೆ ಹಠಗ್ರಸ್ತನಾದ ದುರ್ಯೋಧನನು ಹಿರಿಯರ ಮಾತಿಗೆ ಕಿವಿಗೊಡದೆ ತನ್ನ ಅಹಂಕಾರದಲ್ಲೇ ಮುಳುಗಿದನು ಎಂಬ ಸತ್ಯವು ಭೀಷ್ಮರಿಗೆ ತಿಳಿದಿತ್ತು. ಆದರೂ ದುರ್ಯೋಧನನು ತಮ್ಮ ವಂಶದ ಮೊಮ್ಮಗ ಎಂಬ ಕಾರಣದಿಂದ ಭೀಷ್ಮರ ಹೃದಯದಲ್ಲಿ ಅವನ ಕುರಿತು ಅಪಾರವಾದ ವಾತ್ಸಲ್ಯ ಮತ್ತು ಕರುಣೆ ಮೂಡಿತು. ಈ ಕರುಣೆ ದುರ್ಬಲತೆಯಿಂದ ಹುಟ್ಟಿದದ್ದಲ್ಲ, ಅದು ಮಾನವೀಯತೆಯಿಂದ ಮತ್ತು ಹಿರಿಯನೊಬ್ಬನ ಹೃದಯದಿಂದ ಉದ್ಭವಿಸಿದ ಸಹಜ ಭಾವನೆ. ತಪ್ಪು ಮಾರ್ಗದಲ್ಲಿರುವವನು ತನ್ನದೇ ವಂಶದವನೇ ಆದಾಗ ಅವನ ಬಗ್ಗೆ ನೋವು ಪಡುವುದು ಸಹಜ. ಭೀಷ್ಮರ ಈ ಕರುಣೆ ಅವರ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ, ಏಕೆಂದರೆ ಅವರು ದೋಷಗಳನ್ನು ಕಂಡರೂ ಮಾನವೀಯತೆಯನ್ನು ಕಳೆದುಕೊಳ್ಳಲಿಲ್ಲ. ಭೀಷ್ಮರು ಸಿಂಹಸದೃಶರಾದವರು. ಅವರ ಶೌರ್ಯ, ಧೈರ್ಯ ಮತ್ತು ತ್ಯಾಗಗಳಿಗೆ ಸಮಾನವಾದವರು ಯಾರೂ ಇರಲಿಲ್ಲ. ವಯಸ್ಸು ಅವರ ದೇಹವನ್ನು ದುರ್ಬಲಗೊಳಿಸಿದ್ದರು. ಅವರ ಮನೋಬಲ ಮತ್ತು ಯೋಧನಾತ್ಮ ಎಂದಿಗೂ ಕ್ಷೀಣಿಸಲಿಲ್ಲ. ತಮ್ಮ ಘನತೆಗೆ ತಕ್ಕಂತೆ ಅವರು ಯುದ್ಧಾರಂಭದ ಸಂದರ್ಭದಲ್ಲಿ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿದರು. ಆ ಶಂಖನಾದ ಕೇವಲ ಯುದ್ಧ ಆರಂಭದ ಸೂಚನೆಯಷ್ಟೇ ಅಲ್ಲ, ಅದು ಕೌರವ ಸೇನೆಯ ಮನೋಬಲವನ್ನು ಏರಿಸುವ ಘೋಷಣೆಯಾಗಿತ್ತು. ವಿಶೇಷವಾಗಿ ದುರ್ಯೋಧನನ ಮನಸ್ಸಿಗೆ ಧೈರ್ಯ ತುಂಬುವ ಒಂದು ಪ್ರಯತ್ನವಾಗಿತ್ತು. ನಿನ್ನ ಪಕ್ಕದಲ್ಲಿ ಇನ್ನೂ ಭೀಷ್ಮರು ನಿಂತಿದ್ದಾರೆ ಎಂಬ ಭಾವನೆ ದುರ್ಯೋಧನನಲ್ಲಿ ಕ್ಷಣಿಕವಾದ ಹರ್ಷ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸಲಿ ಎಂಬುದು ಭೀಷ್ಮರ ಆಶಯವಾಗಿತ್ತು. ಆದರೆ ಆ ಶಂಖನಾದದ ಅರ್ಥ ಇದಕ್ಕಿಂತ ಬಹಳ ಆಳವಾಗಿತ್ತು. ಅದು ಅತ್ಯಂತ ಸಾಂಕೇತಿಕವಾಗಿತ್ತು. ಎದುರು ಪಕ್ಷದಲ್ಲಿ ಪರಮಪ್ರಭುವಾದ ಶ್ರೀಕೃಷ್ಣನು ಪಾಂಡವರೊಂದಿಗೆ ನಿಂತಿರುವುದರಿಂದ ಧರ್ಮದ ಪಾಳೆಯವೇ ಅಂತಿಮವಾಗಿ ಜಯಶಾಲಿಯಾಗುತ್ತದೆ ಎಂಬ ಅಚಲ ಸತ್ಯವನ್ನು ಭೀಷ್ಮರು ಚೆನ್ನಾಗಿ ತಿಳಿದಿದ್ದರು. ಯತ್ರ ಯೋಗೇಶ್ವರಃ ಕೃಷ್ಣಃ ಎಂಬ ಸತ್ಯವನ್ನು ಅರಿತ ಭೀಷ್ಮರಿಗೆ ಕೌರವ ಪಕ್ಷದ ಸೋಲು ಅನಿವಾರ್ಯವೆಂಬುದು ಸ್ಪಷ್ಟವಾಗಿತ್ತು. ದುರ್ಯೋಧನನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎಂಬುದನ್ನು ಅವರು ನೇರವಾಗಿ ಹೇಳಲಾಗದ ಪರಿಸ್ಥಿತಿಯಲ್ಲಿ ಶಂಖನಾದದ ಮೂಲಕ ಪರೋಕ್ಷವಾಗಿ ಸೂಚಿಸಿದರು. ಅದು ಹೊರಗೆ ಧೈರ್ಯದ ಘೋಷಣೆಯಾಗಿದ್ದರೂ ಒಳಗೊಳಗೆ ಅದು ಧರ್ಮದ ಗೆಲುವಿನ ಪ್ಘೋಷಣೆಯೂ ಆಗಿತ್ತು. ಈ ಸಂದರ್ಭ ಭೀಷ್ಮರ ಆಂತರಿಕ ಸಂಘರ್ಷವನ್ನು ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತದೆ. ಒಂದೆಡೆ ವಂಶಪ್ರೀತಿ, ಮತ್ತೊಂದೆಡೆ ಧರ್ಮಜ್ಞಾನ, ಈ ಎರಡರ ನಡುವೆ ನಿಂತ ಭೀಷ್ಮರು ತಮ್ಮ ಮನಸ್ಸಿನಲ್ಲಿ ಭಾರೀ ನೋವನ್ನು ಅನುಭವಿಸುತ್ತಿದ್ದರು. ಆದರೂ ಅವರು ಧರ್ಮವನ್ನು ಬಿಟ್ಟು ಓಡಿ ಹೋಗಲಿಲ್ಲ. ಹಸ್ತಿನಾಪುರದ ಸಿಂಹಾಸನದ ಮೇಲಿನ ನಿಷ್ಠೆ,
ತಮ್ಮ ಅಚಲ ಪ್ರತಿಜ್ಞೆ ಮತ್ತು ಕ್ಷತ್ರಿಯ ಧರ್ಮ ಇವೆಲ್ಲವೂ ಅವರನ್ನು ಯುದ್ಧ ಭೂಮಿಗೆ ಕಟ್ಟಿಹಾಕಿದವು. ಅವರು ಆಯ್ದ ದಾರಿ ಸುಲಭವಾದದ್ದಲ್ಲ, ಆದರೆ ಅದು ಅವರ ಧರ್ಮಬದ್ಧ ಜೀವನದ ಸಹಜ ಮುಂದುವರಿಕೆ ಆಗಿತ್ತು. ಭೀಷ್ಮರಿಗೆ ಯುದ್ಧದ ಫಲಿತಾಂಶ ತಿಳಿದಿದ್ದರೂ ಕರ್ತವ್ಯದಿಂದ ಹಿಂದೆ ಸರಿಯುವುದು ಅವರ ಸ್ವಭಾವದಲ್ಲೇ ಇರಲಿಲ್ಲ. ಧರ್ಮ ಯಾವಾಗಲೂ ವೈಯಕ್ತಿಕ ಆಸೆ, ಬಂಧು ಬಾಂಧವ್ಯ ಅಥವಾ ಭಾವನೆಗಿಂತ ದೊಡ್ಡದು ಎಂಬುದನ್ನು ಅವರು ತಮ್ಮ ಜೀವನದಿಂದಲೇ ಸಾಬೀತುಪಡಿಸಿದ್ದರು. ನಾನು ಗೆಲ್ಲುವೆನೆ ಅಥವಾ ಸೋಲುವೆನೆ ಎಂಬ ಪ್ರಶ್ನೆ ಅವರಿಗೆ ಮುಖ್ಯವಾಗಿರಲಿಲ್ಲ. ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ ಎಂಬುದೇ ಅವರಿಗೆ ಮುಖ್ಯವಾಗಿತ್ತು. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಶ್ರಮವನ್ನು ಸ್ವಲ್ಪವೂ ಲೆಕ್ಕಿಸುವವರಾಗಿರಲಿಲ್ಲ. ವಯಸ್ಸಿನ ಮಿತಿ, ದೇಹದ ದುರ್ಬಲತೆ, ಶರೀರದ ನೋವು ಅಥವಾ ಮಾನಸಿಕ ಸಂಕಟ ಯಾವುದನ್ನೂ ಅವರು ಪರಿಗಣಿಸಲಿಲ್ಲ. ಪ್ರತಿದಿನ ಯುದ್ಧಭೂಮಿಗೆ ಇಳಿದು ಅಪ್ರತಿಮ ಶೌರ್ಯವನ್ನು ಪ್ರದರ್ಶಿಸಿದರು. ಪಾಂಡವರ ಸೇನೆಗೆ ಭೀಷ್ಮರು ಎದುರಾಗಿದ್ದ ದಿನಗಳು ಯುದ್ಧದ ಅತ್ಯಂತ ಭಯಾನಕ ದಿನಗಳಾಗಿದ್ದವು ಎಂಬುದು ಇದಕ್ಕೆ ಸಾಕ್ಷಿ. ಭೀಷ್ಮರ ಜೀವನವೇ ಒಂದು ಮಹಾಪಾಠ. ಫಲದ ಆಸೆಯಿಲ್ಲದೆ, ಜಯ ಪರಾಜಯಗಳ ಬಗ್ಗೆ ಚಿಂತಿಸದೆ, ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸುವುದೇ ನಿಜವಾದ ಧರ್ಮ ಎಂಬುದನ್ನು ಅವರು ನಮಗೆ ಕಲಿಸುತ್ತಾರೆ. ಅವರ ಶಂಖನಾದವು ಯುದ್ಧದ ಘೋಷಣೆಯಷ್ಟೇ ಅಲ್ಲ, ಅದು ಧರ್ಮ ಮತ್ತು ಅಧರ್ಮಗಳ ನಡುವಿನ ಶಾಶ್ವತ ಸಂಘರ್ಷದ ಸಂಕೇತ. ಭೀಷ್ಮರು ಕುರುಕ್ಷೇತ್ರದಲ್ಲಿ ನಿಂತಿದ್ದದ್ದು ಕೇವಲ ಕೌರವ ಸೇನಾಧಿಪತಿಯಾಗಿ ಅಲ್ಲ, ಮಾನವ ಜೀವನದ ಧರ್ಮ ಸಂಕಟಗಳನ್ನು ಜಗತ್ತಿಗೆ ತೋರಿಸಿದ ಮಹಾನ್ ತ್ಯಾಗಿಯಾಗಿ. ಹೀಗಾಗಿ ಭೀಷ್ಮರ ವ್ಯಕ್ತಿತ್ವವು ನಮಗೆ ಹೇಳುವುದು ಏನೆಂದರೆ, ಮಾನವನು ಎಷ್ಟೇ ಸಂಕೀರ್ಣ ಪರಿಸ್ಥಿತಿಗಳ ಮಧ್ಯೆ ಸಿಲುಕಿದರೂ ತನ್ನ ಕರ್ತವ್ಯ ಮತ್ತು ಮೌಲ್ಯಗಳನ್ನು ಮರೆಯಬಾರದು. ಧರ್ಮದ ದಾರಿ ಕಠಿಣವಾಗಿರಬಹುದು, ನೋವಿನದಾಗಿರಬಹುದು, ಆದರೆ ಅದೇ ದಾರಿ ಮಾನವನನ್ನು ಮಹತ್ತಿನತ್ತ ಕರೆದೊಯ್ಯುತ್ತದೆ. ಭೀಷ್ಮರು ಆ ದಾರಿಯ ಶಾಶ್ವತ ದೀಪವಾಗಿದ್ದಾರೆ. ಪರಮಾತ್ಮ ಶ್ರೀಕೃಷ್ಣನು ಪಾಂಡವರ ಪಾಳಯದಲ್ಲಿ ನಿಂತಿರುವುದು ಕುರುಕ್ಷೇತ್ರ ಯುದ್ಧದ ದಿಕ್ಕನ್ನೇ ನಿರ್ಧರಿಸಿದ ಮಹತ್ವದ ಸತ್ಯವಾಗಿತ್ತು. ಧರ್ಮದ ಅವತಾರನಾದ ಶ್ರೀಕೃಷ್ಣನ ಸಾನ್ನಿಧ್ಯ ಇರುವ ಕಡೆಗೆ ಜಯ ಅನಿವಾರ್ಯ ಎಂಬುದು ಭೀಷ್ಮನಂತಹ ಮಹಾಜ್ಞಾನಿಗೆ ಚೆನ್ನಾಗಿ ತಿಳಿದಿದ್ದ ವಿಷಯ. ಆದ್ದರಿಂದಲೇ ಯುದ್ಧಾರಂಭಕ್ಕೂ ಮುನ್ನವೇ ದುರ್ಯೋಧನನಿಗೆ ಅಂತಿಮ ಜಯ ಸಿಗುವ ಸಾಧ್ಯತೆ ಇಲ್ಲ ಎಂಬುದನ್ನು ಭೀಷ್ಮನು ತನ್ನ ಮನಸ್ಸಿನೊಳಗೆ ಸ್ಪಷ್ಟವಾಗಿ ಅರಿತಿದ್ದನು. ಆದರೆ ಈ ಅರಿವು ಅವನ ಕರ್ತವ್ಯ ಭಾವವನ್ನು ಕುಗ್ಗಿಸಲಿಲ್ಲ. ಏಕೆಂದರೆ ಭೀಷ್ಮನ ಜೀವನವೇ ಕರ್ತವ್ಯ ಮತ್ತು ಪ್ರತಿಜ್ಞೆಗಳ ಮೇಲೆ ನಿರ್ಮಿತವಾಗಿತ್ತು. ದುರ್ಯೋಧನನ ಮನಸ್ಥಿತಿಯನ್ನು ಭೀಷ್ಮನು ಸೂಕ್ಷ್ಮವಾಗಿ ಗಮನಿಸಿದ್ದನು. ಹೊರಗೆ ಅಹಂಕಾರ ಮತ್ತು ಗರ್ವವನ್ನು ಪ್ರದರ್ಶಿಸುತ್ತಿದ್ದ ದುರ್ಯೋಧನನ ಹೃದಯದೊಳಗೆ ಭಯ, ಆತಂಕ ಮತ್ತು ಸಂಶಯಗಳು ಕುದಿಯುತ್ತಿವೆ ಎಂಬುದನ್ನು ಭೀಷ್ಮನು ಅರ್ಥಮಾಡಿಕೊಂಡಿದ್ದನು. ತನ್ನ ಎದುರು ಪಾಂಡವರೊಂದಿಗೆ ಪರಮಾತ್ಮನೇ ನಿಂತಿರುವಾಗ ಯುದ್ಧದ ಫಲಿತಾಂಶ ಹೇಗಿರಬಹುದು ಎಂಬ ಪ್ರಶ್ನೆ ದುರ್ಯೋಧನನನ್ನು ಒಳಗೊಳಗೆ ಕಾಡುತ್ತಿತ್ತು. ಈ ಮನಸ್ಥಿತಿಯಲ್ಲಿ ಅವನಿಗೆ ಹಿರಿಯನೊಬ್ಬನ ಹುರಿದುಂಬಿಸುವ ಸ್ಪರ್ಶ ಅಗತ್ಯವಾಗಿತ್ತು. ಅದನ್ನು ಭೀಷ್ಮನು ತನ್ನ ರೀತಿಯಲ್ಲಿ ನೀಡಲು ನಿರ್ಧರಿಸಿದನು. ಹೀಗಾಗಿ ಭೀಷ್ಮನು ತನ್ನ ಶಂಖವನ್ನು ಜೋರಾಗಿ ಊದಿದನು. ಆ ಶಂಖನಾದ ಕೇವಲ ಶಬ್ದವಲ್ಲ, ಅದು ಕೌರವ ಪಾಳಯದೊಳಗೆ ಧೈರ್ಯವನ್ನು ತುಂಬುವ ಘೋಷಣೆಯಾಗಿತ್ತು. ಹಿಂದಿನ ದಿನಗಳಲ್ಲಿ ಯುದ್ಧಭೂಮಿಯಲ್ಲಿ ಶಂಖವನ್ನು ಊದುವುದು ಯುದ್ಧದ ಆರಂಭವನ್ನು ಸೂಚಿಸುವ ಮಹತ್ವದ ಸಂಪ್ರದಾಯವಾಗಿತ್ತು. ಶಂಖನಾದ ಕೇಳುತ್ತಿದ್ದಂತೆ ಯೋಧರು ತಮ್ಮ ಮನಸ್ಸಿನಲ್ಲಿದ್ದ ಸಂಶಯಗಳನ್ನು ಬದಿಗಿಟ್ಟು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು. ಆದ್ದರಿಂದ ಭೀಷ್ಮನ ಶಂಖನಾದವು ಕೌರವ ಸೇನೆಯಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿತು. ವಿಶೇಷವಾಗಿ ಆ ಶಂಖನಾದದ ಮೂಲಕ ಭೀಷ್ಮನು ದುರ್ಯೋಧನನಿಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದನು. ನಾನು ಇನ್ನೂ ನಿನ್ನೊಂದಿಗೆ ಇದ್ದೇನೆ, ನಿನ್ನ ಸೇನೆಯನ್ನು ನಾನು ಮುನ್ನಡೆಸುತ್ತೇನೆ. ನನ್ನ ಶಕ್ತಿ ಇರುವವರೆಗೂ, ನನ್ನ ಉಸಿರು ಇರುವವರೆಗೂ ನಾನು ಕರ್ತವ್ಯದಿಂದ ಹೋರಾಡುತ್ತೇನೆ ಎಂಬ ಭರವಸೆಯೇ ಆ ಶಂಖನಾದದಲ್ಲಿ ಅಡಗಿತ್ತು.
ವಯಸ್ಸಿನ ಭಾರ, ದೇಹದ ನೋವು, ಭವಿಷ್ಯದ ಸೋಲು ಅವು ಭೀಷ್ಮನ ದೃಷ್ಟಿಯಲ್ಲಿ ಅಪ್ರಮುಖವಾಗಿದ್ದವು. ಅವನಿಗೆ ಮುಖ್ಯವಾಗಿದ್ದು ತನ್ನ ಧರ್ಮವನ್ನು ನೆರವೇರಿಸುವುದು ಮಾತ್ರ. ಭೀಷ್ಮನು ಯುದ್ಧದಲ್ಲಿ ಜಯ ಅಥವಾ ಸೋಲಿನ ಬಗ್ಗೆ ಯೋಚಿಸಲಿಲ್ಲ. ಅವನ ದೃಷ್ಟಿಯಲ್ಲಿ ಯುದ್ಧವು ವೈಯಕ್ತಿಕ ಹೋರಾಟವಲ್ಲ, ಅದು ಕರ್ತವ್ಯದ ಭಾಗ. ಹಸ್ತಿನಾಪುರದ ಸಿಂಹಾಸನದ ಮೇಲಿನ ನಿಷ್ಠೆ, ತನ್ನ ಪ್ರತಿಜ್ಞೆ ಮತ್ತು ಕ್ಷತ್ರಿಯ ಧರ್ಮ ಇವೆಲ್ಲವೂ ಅವನನ್ನು ಯುದ್ಧಭೂಮಿಗೆ ಕಟ್ಟಿಹಾಕಿದವು. ಎದುರು ಪಾಳಯದಲ್ಲಿ ಪರಮಾತ್ಮನೇ ಇದ್ದರು. ತನ್ನ ಕರ್ತವ್ಯವನ್ನು ಕೈಬಿಡುವುದು ಭೀಷ್ಮನಂತಹ ಮಹಾವೀರನಿಗೆ ಅಸಾಧ್ಯವಾಗಿತ್ತು. ಆದ್ದರಿಂದ ಭೀಷ್ಮನ ಶಂಖನಾದವು ಎರಡು ಮುಖಗಳನ್ನು ಹೊಂದಿತ್ತು. ಒಂದು ಕಡೆ ಅದು ದುರ್ಯೋಧನನಿಗೆ ಧೈರ್ಯ ನೀಡುವ ಸಂಕೇತವಾಗಿದ್ದರೆ, ಇನ್ನೊಂದು ಕಡೆ ಅದು ಭೀಷ್ಮನ ಆಂತರಿಕ ತ್ಯಾಗ ಮತ್ತು ಧರ್ಮನಿಷ್ಠೆಯ ಘೋಷಣೆಯಾಗಿತ್ತು. ಫಲಿತಾಂಶ ತನ್ನ ಕೈಯಲ್ಲಿಲ್ಲ ಎಂಬುದನ್ನು ತಿಳಿದಿದ್ದರು. ಕರ್ತವ್ಯವನ್ನು ಸಂಪೂರ್ಣವಾಗಿ ನಿಭಾಯಿಸುವುದು ಹೇಗೆ ಎಂಬುದನ್ನು ಭೀಷ್ಮನು ತನ್ನ ಜೀವನದಿಂದಲೇ ತೋರಿಸಿದನು. ಈ ಘಟನೆಯ ಮೂಲಕ ಮಹಾಭಾರತವು ನಮಗೆ ಒಂದು ಮಹತ್ವದ ಪಾಠವನ್ನು ನೀಡುತ್ತದೆ. ಮಾನವನು ಜೀವನದಲ್ಲಿ ಅನೇಕ ಬಾರಿ ಜಯದ ಭರವಸೆ ಇಲ್ಲದ ಪರಿಸ್ಥಿತಿಗಳಲ್ಲೂ ಕರ್ತವ್ಯವನ್ನು ಎದುರಿಸಬೇಕಾಗುತ್ತದೆ. ಅಂಥ ಸಂದರ್ಭಗಳಲ್ಲಿ ಫಲದ ಬಗ್ಗೆ ಚಿಂತಿಸದೆ ತನ್ನ ಹೊಣೆಗಾರಿಕೆಯನ್ನು ನಿಷ್ಠೆಯಿಂದ ನೆರವೇರಿಸುವುದೇ ನಿಜವಾದ ಧರ್ಮ. ಭೀಷ್ಮನ ಶಂಖನಾದವು ಅದೇ ಧರ್ಮದ ಪ್ರತಿಧ್ವನಿ. ಅದು ಯುದ್ಧದ ಆರಂಭದ ಸೂಚನೆಯಷ್ಟೇ ಅಲ್ಲ, ಅದು ಮಾನವ ಜೀವನದಲ್ಲಿ ಕರ್ತವ್ಯ ಮತ್ತು ತ್ಯಾಗದ ಶಾಶ್ವತ ಘೋಷಣೆಯಾಗಿದೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧವು ಕೇವಲ ರಾಜಕೀಯ ಸಂಘರ್ಷವಲ್ಲ, ಅದು ಮಾನವ ಜೀವನದ ಆಂತರಿಕ ಸಂಘರ್ಷಗಳ ಪ್ರತಿಬಿಂಬ. ಆ ಮಹಾಯುದ್ಧ ಆರಂಭವಾಗುವ ಕ್ಷಣದಲ್ಲಿ ಕುರುಕುಲದ ಪಿತಾಮಹರಾದ ಭೀಷ್ಮರು ಶಂಖನಾದ ಮಾಡಿದ ಸಂದರ್ಭವು ಈ ಸಂಪೂರ್ಣ ಮಹಾಕಾವ್ಯದ ತಾತ್ವಿಕ ಹೃದಯವನ್ನೇ ಪ್ರತಿಧ್ವನಿಸುವಂತೆ ಕಾಣುತ್ತದೆ. ಆ ಒಂದು ಶಬ್ದದಲ್ಲಿ ಧರ್ಮ, ಕರ್ತವ್ಯ, ಜ್ಞಾನ, ಭಕ್ತಿ ಮತ್ತು ತ್ಯಾಗ ಒಂದಾಗಿ ಬೆರೆತಿವೆ. ಭೀಷ್ಮನಿಗೆ ಒಂದು ಸತ್ಯ ಸ್ಪಷ್ಟವಾಗಿತ್ತು. ಪರಮಾತ್ಮ ಶ್ರೀಕೃಷ್ಣನು ಪಾಂಡವರ ಪಾಳಯದಲ್ಲಿ ನಿಂತಿರುವವರೆಗೆ ದುರ್ಯೋಧನನಿಗೆ ಜಯದ ಅವಕಾಶವಿಲ್ಲ. ಕೃಷ್ಣನು ಸಾಮಾನ್ಯ ಮನುಷ್ಯನಲ್ಲ, ಧರ್ಮದ ಅವತಾರ. ಅವನ ಸಾನ್ನಿಧ್ಯವೇ ಧರ್ಮದ ಜಯವನ್ನು ಖಚಿತಗೊಳಿಸುತ್ತದೆ. ಈ ತತ್ವವನ್ನು ಅರಿತ ಭೀಷ್ಮನು ಫಲಿತಾಂಶದ ಬಗ್ಗೆ ಯಾವುದೇ ಭ್ರಮೆಯನ್ನು ಹೊಂದಿರಲಿಲ್ಲ. ಆದರೂ ಅವನು ಯುದ್ಧಭೂಮಿಯಲ್ಲಿ ನಿಂತಿದ್ದನು. ಇದು ಭೀಷ್ಮನ ವೈಶಿಷ್ಟ್ಯ. ಅವನು ಫಲವನ್ನು ಅರಿತಿದ್ದರೂ ಕರ್ತವ್ಯವನ್ನು ತೊರೆದಿಲ್ಲ. ಜಯ ಅಸಾಧ್ಯವೆಂದು ತಿಳಿದಿದ್ದರೂ ಧರ್ಮವನ್ನು ಕೈಬಿಡಲಿಲ್ಲ. ದುರ್ಯೋಧನನ ಹೊರಗಿನ ಗರ್ವದ ಹಿಂದೆ ಆಂತರಿಕ ಭಯವಿತ್ತು. ತನ್ನ ಎದುರು ಕೃಷ್ಣನಂತಹ ಪರಮಾತ್ಮ ಇದ್ದಾನೆ ಎಂಬ ಅರಿವು ಅವನ ಮನಸ್ಸಿನಲ್ಲಿ ಆತಂಕವನ್ನು ಹುಟ್ಟಿಸಿತ್ತು. ಈ ಆತಂಕವನ್ನು ಭೀಷ್ಮನು ಕಂಡನು. ಹಿರಿಯನಾದವನು, ವಂಶಪಿತಾಮಹನಾದವನು ತನ್ನ ಮೊಮ್ಮಗನ ಮನಸ್ಸಿನ ಕಂಪನವನ್ನು ಅರ್ಥಮಾಡಿಕೊಳ್ಳದಿರಲು ಸಾಧ್ಯವೇ ಇಲ್ಲ. ಅವನು ದುರ್ಯೋಧನನ ಅಧರ್ಮವನ್ನು ಸಮರ್ಥಿಸಲಿಲ್ಲ, ಆದರೆ ಅವನ ಮಾನವೀಯ ದುರ್ಬಲತೆಯನ್ನು ನಿರ್ಲಕ್ಷಿಸಲಿಲ್ಲ. ಅದಕ್ಕಾಗಿಯೇ ಭೀಷ್ಮನ ಹೃದಯದಲ್ಲಿ ವಾತ್ಸಲ್ಯ ಮೂಡಿತು. ಅದರಿಂದಲೇ ಭೀಷ್ಮನು ತನ್ನ ಶಂಖವನ್ನು ಜೋರಾಗಿ ಊದಿದನು. ಆ ಶಂಖನಾದವು ಯುದ್ಧದ ಆರಂಭವನ್ನು ಸೂಚಿಸುವ ಸಂಪ್ರದಾಯದ ಘೋಷಣೆಯಾದರೂ ಅದರ ಅರ್ಥ ಇದಕ್ಕಿಂತ ಬಹಳ ಆಳವಾಗಿತ್ತು. ಅದು ದುರ್ಯೋಧನನಿಗೆ ನೀಡಿದ ಭರವಸೆ, ನಿನ್ನೊಂದಿಗೆ ನಾನು ನಿಂತಿದ್ದೇನೆ. ಜಯ ನಿಶ್ಚಿತವಿಲ್ಲದಿದ್ದರೂ ಕರ್ತವ್ಯದಲ್ಲಿ ನಾನು ಹಿಂದೆ ಸರಿಯುವುದಿಲ್ಲ. ವಯಸ್ಸಿನ ಭಾರ, ದೇಹದ ನೋವು, ಭವಿಷ್ಯದ ಸೋಲು ಅವು ಭೀಷ್ಮನ ದೃಷ್ಟಿಯಲ್ಲಿ ಅಪ್ರಮುಖವಾಗಿದ್ದವು. ಅವನಿಗೆ ಮುಖ್ಯವಾಗಿದ್ದು ತನ್ನ ರಾಜಧರ್ಮ ಮತ್ತು ಪ್ರತಿಜ್ಞೆ. ಈ ಶಂಖನಾದದೊಳಗೆ ವೇದಾಂತದ ಗಂಭೀರ ತತ್ವವು ಅಡಗಿದೆ. ದ್ವೈತ ದೃಷ್ಟಿಯಲ್ಲಿ ನೋಡಿದರೆ ಭೀಷ್ಮನು ಪರಮಾತ್ಮನ ಸ್ವಾತಂತ್ರ್ಯವನ್ನು ಅರಿತ ಭಕ್ತ. ಕೃಷ್ಣನ ಇಚ್ಛೆಯೇ ಅಂತಿಮವೆಂಬುದನ್ನು ತಿಳಿದಿದ್ದರು. ತನ್ನಿಗೆ ನಿಯೋಜಿಸಲಾದ ಪಾತ್ರವನ್ನು ಸೇವೆಯಂತೆ ನಿಭಾಯಿಸುತ್ತಿದ್ದನು. ಜಯದ ಆಶೆ ಇಲ್ಲದ ಸೇವೆ, ಇದೇ ನಿಜವಾದ ಭಕ್ತಿ ಎಂಬ ಸಂದೇಶ ಇಲ್ಲಿ ಪ್ರತಿಧ್ವನಿಸುತ್ತದೆ.
ಅದ್ವೈತದ ದೃಷ್ಟಿಯಲ್ಲಿ ಭೀಷ್ಮನು ಸಾಕ್ಷಿಭಾವದಲ್ಲಿ ನಿಂತ ಜ್ಞಾನಿ. ಯುದ್ಧ, ಶಂಖನಾದ, ಜಯ ಸೋಲು ವ್ಯವಹಾರಿಕ ಸತ್ಯ, ಪರಮಾರ್ಥದಲ್ಲಿ ಬ್ರಹ್ಮ ಮಾತ್ರ ಸತ್ಯ. ಈ ಅರಿವಿನಲ್ಲೇ ಭೀಷ್ಮನು ನಾನು ಕರ್ತ ಎಂಬ ಅಹಂಕಾರವಿಲ್ಲದೆ ಕರ್ಮ ಮಾಡುತ್ತಿದ್ದನು. ದೇಹ ಯುದ್ಧಭೂಮಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಆತ್ಮ ಅದಕ್ಕೆ ಸಾಕ್ಷಿಯಾಗಿತ್ತು. ಆದ್ದರಿಂದ ಅವನ ಕರ್ಮವು ಬಂಧನಕಾರಿಯಾಗಲಿಲ್ಲ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಈ ಕ್ಷಣ ಇನ್ನಷ್ಟು ಮಾನವೀಯವಾಗಿ ಕಾಣುತ್ತದೆ. ಭೀಷ್ಮನು ಕೃಷ್ಣನ ಮಹಿಮೆಯನ್ನು ಅರಿತಿದ್ದರು. ತನ್ನ ರಾಜಧರ್ಮ ಮತ್ತು ವಂಶನಿಷ್ಠೆಯ ಬಂಧನದಿಂದ ಸಂಪೂರ್ಣ ಶರಣಾಗತಿಯಾಗಲಿಲ್ಲ. ಅವನ ಶಂಖನಾದವು ಭಕ್ತನ ಹೃದಯದ ದ್ವಂದ್ವದ ಪ್ರತಿಧ್ವನಿ, ಭಗವಂತನ ಸತ್ಯವನ್ನು ಅರಿತ ಮನಸ್ಸು ಮತ್ತು ಲೋಕಧರ್ಮಕ್ಕೆ ಕಟ್ಟಿಹಾಕಿದ ಜೀವನ. ಇದೇ ಕಾರಣಕ್ಕೆ ಭೀಷ್ಮನು ಮಹಾನ್. ಅವನು ದೈವತ್ವದ ಎತ್ತರದಲ್ಲೂ ಮಾನವೀಯತೆಯನ್ನು ಕಳೆದುಕೊಳ್ಳಲಿಲ್ಲ. ಹೀಗಾಗಿ ಭೀಷ್ಮನ ಶಂಖನಾದವು ಕೇವಲ ಯುದ್ಧದ ಆರಂಭದ ಸೂಚನೆಯಲ್ಲ, ಅದು ಮಾನವ ಜೀವನಕ್ಕೆ ಒಂದು ಶಾಶ್ವತ ಸಂದೇಶ. ಫಲ ನಮ್ಮ ಕೈಯಲ್ಲಿಲ್ಲ, ಕರ್ತವ್ಯ ಮಾತ್ರ ನಮ್ಮ ಕೈಯಲ್ಲಿದೆ. ಧರ್ಮವು ಗೆಲುವಿನಲ್ಲಿ ಅಲ್ಲ, ನಿಷ್ಠೆಯಲ್ಲಿ ನೆಲೆಗೊಂಡಿದೆ. ಜಯ ನಿಶ್ಚಿತವಲ್ಲದ ಸಂದರ್ಭದಲ್ಲೂ ಕರ್ತವ್ಯದಿಂದ ಹಿಂದೆ ಸರಿಯದ ಧೈರ್ಯವೇ ನಿಜವಾದ ಧರ್ಮ. ಭೀಷ್ಮನು ಕುರುಕ್ಷೇತ್ರದಲ್ಲಿ ನಿಂತಿದ್ದು ಕೇವಲ ಕೌರವ ಸೇನಾಧಿಪತಿಯಾಗಿ ಅಲ್ಲ, ಧರ್ಮದ ಸಂಕೀರ್ಣತೆಯನ್ನು, ವೇದಾಂತದ ಆಳವನ್ನು ಮತ್ತು ಮಾನವ ಜೀವನದ ದ್ವಂದ್ವವನ್ನು ಜಗತ್ತಿಗೆ ತೋರಿಸಿದ ಮಹಾನ್ ತ್ಯಾಗಿಯಾಗಿ. ಅವನ ಶಂಖನಾದ ಇಂದಿಗೂ ಮಾನವ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿದೆ, ಫಲವನ್ನು ಬಿಟ್ಟು ಧರ್ಮವನ್ನು ಹಿಡಿಯಲು ಕರೆ ನೀಡುತ್ತಾ. ಪೌರಾಣಿಕ ಕಾಲದಲ್ಲಿ ಧರ್ಮನಾದ ಎಂದು ಪ್ರಸಿದ್ಧಿಯಾದ ಒಂದು ಮಹತ್ವದ ಸಂದರ್ಭವಿದೆ. ಅದು ಯುದ್ಧದ ಘೋಷಣೆಯಂತೆ ಹೊರಗೆ ಕಾಣಿಸಿದರು. ಅದರೊಳಗೆ ಅಡಗಿರುವ ಅರ್ಥ ಧರ್ಮ ಮತ್ತು ಕರ್ತವ್ಯದ ಶಾಶ್ವತ ಸಂದೇಶವಾಗಿತ್ತು. ಈ ಸಂದರ್ಭವು ಮಹಾಭಾರತದ ಮಹಾಯುದ್ಧದ ಹೊಸ್ತಿಲಲ್ಲಿ ಸಂಭವಿಸಿದ ಘಟನೆಯನ್ನು ಆಧಾರವಾಗಿ ತೆಗೆದುಕೊಂಡರೂ ಅದು ಕಾಲಾತೀತವಾದ ತತ್ವವನ್ನು ಪ್ರತಿಪಾದಿಸುತ್ತದೆ. ಕುರುಕ್ಷೇತ್ರದ ವಿಶಾಲ ಭೂಮಿಯಲ್ಲಿ ಯುದ್ಧದ ನೆರಳು ಆವರಿಸುತ್ತಿದ್ದಾಗ ಕುರುಕುಲದ ಪಿತಾಮಹನಾದ ಭೀಷ್ಮನು ಮೌನವಾಗಿ ನಿಂತಿದ್ದ. ಅವನ ದೃಷ್ಟಿ ದೂರದ ಪಾಂಡವ ಶಿಬಿರದತ್ತ ಹೋಗುತ್ತಿತ್ತು. ಅಲ್ಲಿ ಪರಮಾತ್ಮ ಶ್ರೀಕೃಷ್ಣನು ನಿಂತಿದ್ದನು ಎಂಬ ಸತ್ಯವನ್ನು ಭೀಷ್ಮನು ಅರಿತಿದ್ದ. ಆ ಸಾನ್ನಿಧ್ಯವೇ ಧರ್ಮದ ಜಯವನ್ನು ಘೋಷಿಸುವಂತೆ ಭೀಷ್ಮನ ಹೃದಯಕ್ಕೆ ತಿಳಿದಿತ್ತು. ದುರ್ಯೋಧನನಿಗೆ ಜಯದ ಅವಕಾಶ ಇಲ್ಲ ಎಂಬುದು ಅವನಿಗೆ ಸ್ಪಷ್ಟವಾಗಿದ್ದರು. ಅವನ ಮನಸ್ಸಿನಲ್ಲಿ ಯಾವುದೇ ದ್ವೇಷವಿರಲಿಲ್ಲ. ಬದಲಾಗಿ ತನ್ನ ಮೊಮ್ಮಗನ ಆತಂಕವನ್ನು ಅವನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದ. ದುರ್ಯೋಧನನು ಹೊರಗೆ ಅಹಂಕಾರದಿಂದ ನಿಂತಿದ್ದರೂ ಒಳಗೊಳಗೆ ಭಯದಿಂದ ಕಳವಳಗೊಂಡಿದ್ದ. ಎದುರು ಭಾಗದಲ್ಲಿ ನಿಂತಿರುವ ಶಕ್ತಿಯು ಮಾನವೀಯ ಶಕ್ತಿಯಲ್ಲ, ದೈವಿಕ ಶಕ್ತಿ ಎಂಬ ಅರಿವು ಅವನ ಮನಸ್ಸನ್ನು ಕಂಪಿಸುತ್ತಿತ್ತು. ಈ ಕಂಪನವನ್ನು ಭೀಷ್ಮನು ಅರಿತುಕೊಂಡನು. ಹಿರಿಯನಾದವನಿಗೆ ತನ್ನ ವಂಶದ ಮಗನ ಮನಸ್ಸಿನ ಚಲನೆಯನ್ನು ಅರಿಯುವುದು ಸಹಜವೇ. ಆ ಕ್ಷಣದಲ್ಲಿ ಭೀಷ್ಮನು ಉಪದೇಶ ಮಾಡುವುದಕ್ಕಿಂತ ತನ್ನ ನಡೆ ಮೂಲಕ ಧೈರ್ಯ ನೀಡಬೇಕೆಂದು ನಿರ್ಧರಿಸಿದನು. ಅವನು ನಿಧಾನವಾಗಿ ತನ್ನ ಶಂಖವನ್ನು ಎತ್ತಿಕೊಂಡನು. ಅದು ಯುದ್ಧದ ಶಂಖವಲ್ಲ, ಧರ್ಮದ ಸಂಕೇತ. ಅವನು ಅದನ್ನು ಗಟ್ಟಿಯಾಗಿ ಊದಿದನು. ಆ ಶಬ್ದವು ಆಕಾಶವನ್ನು ತಟ್ಟಿ ಭೂಮಿಯನ್ನೇ ಕಂಪಿಸಿದಂತೆ ಭಾಸವಾಯಿತು. ಅದು ಕೌರವ ಸೇನೆಯೊಳಗೆ ಧೈರ್ಯ ತುಂಬಿದರೆ ದುರ್ಯೋಧನನ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿಯನ್ನು ನೀಡಿತು. ಆ ಶಂಖನಾದದಲ್ಲಿ ಭೀಷ್ಮನ ಅಂತರಂಗದ ಸಂಕಲ್ಪ ಸ್ಪಷ್ಟವಾಗಿತ್ತು. ಜಯ ನನ್ನ ಕೈಯಲ್ಲಿಲ್ಲ, ಆದರೆ ಕರ್ತವ್ಯ ನನ್ನ ಕೈಯಲ್ಲಿದೆ ಎಂಬ ನಿಶ್ಚಯ ಅದರಲ್ಲಿ ಅಡಗಿತ್ತು. ಧರ್ಮನಾದ ಎನ್ನುವ ಈ ಕ್ಷಣವು ಕೇವಲ ಯುದ್ಧಾರಂಭದ ಸೂಚನೆಯಲ್ಲ, ಅದು ಮಾನವ ಜೀವನದ ಪ್ರತಿಯೊಂದು ಹೋರಾಟಕ್ಕೂ ಅನ್ವಯಿಸುವ ತತ್ವದ ಘೋಷಣೆ. ಭೀಷ್ಮನು ಫಲವನ್ನು ಅರಿತಿದ್ದರೂ ಕರ್ತವ್ಯವನ್ನು ಬಿಟ್ಟಿಲ್ಲ. ಅವನು ಜಯಕ್ಕಾಗಿ ಅಲ್ಲ, ತನ್ನ ರಾಜಧರ್ಮ ಮತ್ತು ಪ್ರತಿಜ್ಞೆಗೆ ನಿಷ್ಠೆಯಿಂದ ನಿಂತಿದ್ದ. ವಯಸ್ಸಿನ ಭಾರ, ದೇಹದ ನೋವು,
ಮುಂದಿರುವ ಸೋಲು ಅವು ಅವನ ಧರ್ಮನಿಷ್ಠೆಯ ಮುಂದೆ ಅಪ್ರಮುಖವಾಗಿದ್ದವು. ಈ ಸಂದರ್ಭದಲ್ಲಿ ದ್ವೈತದ ದೃಷ್ಟಿಯಲ್ಲಿ ಭೀಷ್ಮನು ಪರಮಾತ್ಮನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡ ಭಕ್ತನಂತೆ ಕಾಣುತ್ತಾನೆ. ಕೃಷ್ಣನ ಇಚ್ಛೆಯೇ ಅಂತಿಮ ಎಂಬ ಅರಿವು ಅವನಲ್ಲಿತ್ತು. ಆದರೂ ತನ್ನಿಗೆ ವಿಧಿಸಲಾದ ಪಾತ್ರವನ್ನು ಸೇವೆಯಂತೆ ಸ್ವೀಕರಿಸಿದನು. ಅದ್ವೈತದ ದೃಷ್ಟಿಯಲ್ಲಿ ಅವನು ಸಾಕ್ಷಿ ಭಾವದಲ್ಲಿ ನಿಂತ ಜ್ಞಾನಿ. ದೇಹ ಯುದ್ಧ ಮಾಡುತ್ತಿದ್ದರು, ಆತ್ಮವು ಅದಕ್ಕೆ ಅಂಟಿಕೊಂಡಿರಲಿಲ್ಲ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಅವನು ಭಕ್ತನ ಹೃದಯದ ದ್ವಂದ್ವವನ್ನು ಪ್ರತಿಬಿಂಬಿಸಿದವನು. ಭಗವಂತನ ಮಹಿಮೆಯನ್ನು ಅರಿತಿದ್ದರೂ ಲೋಕಧರ್ಮದ ಬಂಧನದಿಂದ ಸಂಪೂರ್ಣ ಮುಕ್ತನಾಗಿರಲಿಲ್ಲ. ಧರ್ಮನಾದ ನಮಗೆ ಹೇಳುವುದು ಒಂದೇ: ಜೀವನದಲ್ಲಿ ಅನೇಕ ಬಾರಿ ಜಯ ನಮಗೆ ಸಿಗುವುದಿಲ್ಲ. ನಮ್ಮ ವಿರುದ್ಧ ಪರಿಸ್ಥಿತಿಗಳು ನಿಂತಿರುತ್ತವೆ. ಆದರೂ ಅಂಥ ಸಂದರ್ಭಗಳಲ್ಲಿ ಕರ್ತವ್ಯವನ್ನು ತೊರೆದು ಓಡಿ ಹೋದರೆ ಹೊರಗಿನ ಸೋಲಿಗಿಂತ ಒಳಗಿನ ಸೋಲು ದೊಡ್ಡದು. ಭೀಷ್ಮನು ತನ್ನ ಶಂಖನಾದದ ಮೂಲಕ ಈ ಸತ್ಯವನ್ನೇ ಸಾರಿದನು. ಅವನಿಗೆ ಜಯ ಸಿಕ್ಕಿರಲಿಲ್ಲ, ಆದರೆ ಧರ್ಮ ಅವನಿಗೆ ಜಯವಾಯಿತು. ಇಂದು ನಮ್ಮ ಜೀವನದಲ್ಲೂ ಈ ಧರ್ಮನಾದ ಪ್ರತಿಧ್ವನಿಸಬೇಕು. ಕುಟುಂಬದಲ್ಲಿ, ಕೆಲಸದಲ್ಲಿ, ಸಮಾಜದಲ್ಲಿ ನಾವು ಎದುರಿಸುವ ಸವಾಲುಗಳಲ್ಲಿ ಫಲದ ಬಗ್ಗೆ ಅತಿಯಾಗಿ ಚಿಂತಿಸದೆ ನಮ್ಮ ಮೌಲ್ಯಗಳನ್ನು ಹಿಡಿದು ನಿಲ್ಲುವ ಧೈರ್ಯವೇ ನಮ್ಮ ಶಂಖನಾದ. ನಾವು ಪ್ರತಿದಿನ ಮಾಡುವ ಪ್ರಾಮಾಣಿಕ ಕೆಲಸ, ಸತ್ಯದ ಮೇಲೆ ನಿಲ್ಲುವ ನಡೆ, ಕಷ್ಟದಲ್ಲೂ ಧರ್ಮವನ್ನು ಬಿಡದ ಮನೋಭಾವವೇ ಆ ಶಬ್ದ. ಹೀಗಾಗಿ ಧರ್ಮನಾದ ಪೌರಾಣಿಕ ಕಥೆಯೊಂದಲ್ಲ, ಅದು ಪ್ರತಿಯೊಬ್ಬರ ಜೀವನದಲ್ಲಿ ನಿತ್ಯವೂ ನಡೆಯಬೇಕಾದ ಒಳಗಿನ ಘೋಷಣೆ. ಜಯ ಬಂದರೂ ಸರಿ, ಸೋಲು ಬಂದರೂ ಸರಿ, ಧರ್ಮವನ್ನು ಬಿಡದಿದ್ದರೆ ಜೀವನವೇ ಪಾವನವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.